ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಒಂದು ರೊಟ್ಟಿ ಹಬ್ಬದ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ. ನೋಡಿ, ಎಳ್ಳು ಹಚ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀವಿ ಇವಾಗ, ಜೋಳದ ರೊಟ್ಟಿನ. ಅದ್ರ ಜೊತೆಗೆ ಸ್ವಲ್ಪ ಪಲ್ಯಗಳೆಲ್ಲ ಇರ್ತದೆ ನಮಗೆ. ಒಂದು 2-3 ನಮೂನಿ ಪಲ್ಯ ಇರುತ್ತೆ, ಚಟ್ನಿ ಪುಡಿ ಇರುತ್ತೆ, ಚಿತ್ರಾನ್ನ ಮೊಸರನ್ನ ಎಲ್ಲ ಮಾಡ್ತೀವಿ. ಹಾಗೆ ಇವಾಗಿನ ವೆದರ್ಗೆ ಸೂಟ್ ಆಗಲ್ಲ ಅಂಥೇಳಿ ಮೊಸರನ್ನ ಇವತ್ತು ಸ್ಕಿಪ್ ಮಾಡಿದ್ದೀವಿ. ನೋಡ್ತಾ ಹೋಗಿ, ಇದೊಂದು ಚಿಕ್ಕ ವಿಡಿಯೋ ಮಾಡೋದೀನಿ ಯಾವ ಥರ ನಾವು ಅಡುಗೆ ಮಾಡ್ತೀವಿ ರೊಟ್ಟಿ ಹಬ್ಬಕ್ಕೆ ಅಂಥೇಳಿ. ಯಾವಾಗಲೂ ನಾವು ರೊಟ್ಟಿ ಮಾಡಿದಾಗ ಈ ಥರ ಬೆಂಡೆಕಾಯಿ ಫ್ರೈ ಅಂತ ಮಾಡ್ಕೊಳ್ತೀವಿ. ಇದು ತುಂಬಾ ಈಸಿ ರೆಸಿಪಿ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು 2-3 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ನಿಮಗೆ. ಈ ಥರ ಬೆಂಡೆಕಾಯಿ ಎಲ್ಲ ತೊಗೊಂಡು ಅದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಮಧ್ಯದಲ್ಲಿ ಸ್ಲಿಟ್ ಮಾಡಬೇಕು. ಸ್ಲಿಟ್ ಮಾಡಿ ಈ ಥರ ಶಾಲೋ ಫ್ರೈ ಮಾಡಬೇಕು ನೀವು. ಹೆಂಗೋ ರೊಟ್ಟಿ ಮಾಡಿದ ಹಂಚು ಹೆಂಗೋ ಬಿಸಿ ಇರುತ್ತೆ ಅಲ್ವಾ, ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಅದ್ರ ಮೇಲೆ ಹಾಕಿಬಿಟ್ಟು ತಿರ್ಗಾ ಸ್ವಲ್ಪ ಫ್ರೈ ಮಾಡಬೇಕು. ಅದು ರೊಟ್ಟಿ ಜೊತೆಗೆ ಸೈಡ್ಸ್ ಆಗಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಖಾರದ ಮೆಣಸಿಕಾಯಿ ಸಿಗುತ್ತಲ್ವ, ಅದ್ರ ಸಂಬಂಧ ಬೆಂಡೆಕಾಯಿ ಫ್ರೈನ ಮಾಡ್ಕೋಬೋದು ನೀವು. ನಾರ್ತ್ ಕರ್ನಾಟಕ ಜನ ಯಾರ್ಯಾರಿದ್ದೀರೋ ಅವರಿಗೆ ರೊಟ್ಟಿ ಜೊತೆ ಸೈಡ್ಸ್ ಆಗಿ ಮೆಣಸಿನ್ಕಾಯಿನೂ ಕೂಡ ಮಾಡ್ಕೊಳ್ತಾರೆ. ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿರೋ ಪ್ರಕಾರ ಪಿಂಗಾಣಿ ವಸ್ತು ಅಂದರೆ ನನಗೆ ತುಂಬಾ ಇಷ್ಟ. ಈ ಥರ ಸ್ಮಾಲ್ ಪುಟಾಣಿಯಾಗಿರುವಂತಹ ಪಿಂಗಾಣಿ ಜಾಡಿಗಳಂದರೆ ತುಂಬಾ ಇಷ್ಟ. ನೋಡಿ, ಈ ಥರ ಉಪ್ಪು ಖಾರ ಉಪ್ಪಿನಕಾಯಿ ಆ ಥರ ಹಾಕಿಡಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಪುಟಾಣಿಯಾಗಿರುವಂತಹ ಜಾಡಿನ ತೊಗೊಂಡು ಬಂದು ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ. ನಾರ್ತ್ ಕರ್ನಾಟಕ ಅಂದರೆ ಜುಣ್ಕಾ ವಡೆ ಅಂದರೆ ತುಂಬಾ ಫೇಮಸ್ಸು ಆ ಕಡೆ ಸೈಡು ಅಲ್ವಾ. ಈ ಥರ ಗಟ್ಟಿಯಾಗಿ ಮಾಡಿ ಅದನ್ನು ಕೊರೆದು ತಿನ್ನೋದು ರೊಟ್ಟಿ ಜೊತೆ ಇನ್ನೂ ಒಳ್ಳೆ ಸೈಡ್ ಡಿಶ್ ಆಗಿರುತ್ತೆ. ಇದ್ರ ಮೇಲೆ ನೀವು ಹಸಿ ಕಾಯಿ ತುರಿನೂ ಕೂಡ ಹಾಕ್ಕೋಬೋದು. ಇವತ್ತಿನ ದಿನ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀವಿ ಅಂದರೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡಿರೋ ಪ್ರಕಾರ ರೈಸು, ಆಮೇಲೆ ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ, ಕಹಿ ಎಲ್ಲ ಇರಲಿಲ್ಲ. ತೋರಿಸಿರೋ ಪ್ರಕಾರ ಬೆಂಡೆಕಾಯಿ ಫ್ರೈ, ಎಳ್ಳು ಹಚ್ಚಿದ ರೊಟ್ಟಿ, ಆಮೇಲೆ ಸ್ವಲ್ಪ ರೈಸನ್ನು ಎತ್ತಿಟ್ಕೊಂಡಿದ್ದೀವಿ. ಚಿತ್ರಾನ್ನ ಸ್ವಲ್ಪ ಕಲಸೋಣ ಅಂದ್ಬಿಟ್ಟು ಅದಕ್ಕೆ. ಆಮೇಲೆ ಸೊಪ್ಪಿನ ಸಾರು ಜೊತೆ ವೈಟ್ ರೈಸು, ತುಪ್ಪ, ಇದು ಒಂದು 5 ನಮೂನಿ ಕಾಳು ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೀವಿ. ಅದು ದಾಲ್ ಥರ, ಗಟ್ಟಿಬೇಳೆ ಅಂತೀವಲ್ಲ ನಾರ್ತ್ ಕರ್ನಾಟಕ ಸೈಡು, ಅದು ಮಾಡಿದ್ದೀವಿ. ಇದು ಲಾಸ್ಟಲ್ಲಿ ಯಾವ ಥರ ಅದನ್ನು ನಾವು ರೊಟ್ಟಿ ಜೊತೆ ಯಾವ ಥರ ಅದನ್ನೆಲ್ಲ ಇಟ್ಕೊಳ್ತೀವಿ ಅಂತೇಳಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.